ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಫ್ರೆಶ್ ಆಗಿರುವಂಥ ಮಟನ್ ತೊಗೊಂಡಿದ್ದೀನಿ. ಊರಲ್ಲೇ ಮರಿ ಕೊಯ್ದಿದ್ರು, ಇಲ್ಲೇ ಚೆನ್ನಾಗಿ ಫ್ರೆಶ್ ಆಗಿ ಚೆನ್ನಾಗಿದೆ ನೋಡಿ ಫ್ರೆಂಡ್. ತುಂಬಾ ಚೆನ್ನಾಗಿದೆ ಮಟನ್ ಅಂತೂ, ಸಖತ್ತಾಗಿ ಇದೆ ನೋಡಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ, ಎಳೆ ಮಾಂಸ ಸಖತ್ತಾಗಿದೆ ನೋಡಿ. ಚರ್ಬಿ ಎಲ್ಲ ಹಾಕಿದ್ದಾರೆ ಫ್ರೆಂಡ್, ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿದೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ ಮಾಂಸ ಅಂತೂ, ಎಳೆ ಮಾಂಸ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್. ನಾನಿವಾಗ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಸಾಂಬಾರು ಸಖತ್ತಾಗುತ್ತೆ ಸಾಂಬಾರಂತೂ. ಇದಿಷ್ಟು ಐಟಮ್ ಹಾಕಿದ್ದೀನಿ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ರೆಡಿ ಆಯ್ತಾಯಿದೆ. ನಾನು ಅದ್ರ ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಗಸಗಸೆ, ಸ್ವಲ್ಪ ತೆಂಗಿನಕಾಯಿ ತುರಿ, ಉರಿಗಡಲೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್. ಮತ್ತು ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಂದು ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ಮೊದಲು ಮಟನ್ ಸಾಂಬಾರು ಪುಡಿ ಮತ್ತು ಈರುಳ್ಳಿನ ಹಾಕಿ ರುಬ್ಕೋಬೇಕು. ಆಮೇಲೆ ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉರಿಗಡಲೆ, ಚಕ್ಕೆ, ಲವಂಗ ಎಲ್ಲನ ಹಾಕಿ ಒಂದ್ಸಲ ರುಬ್ಕೊಳ್ಳಿ ಫ್ರೆಂಡ್. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ. ಈ ರೀತಿ ಮಾಡಿ ನೋಡಿ. ನಾನಿವಾಗ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾವು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಬಳಸೋದು, ತುಂಬಾ ಹೆಲ್ದಿ. ಅದಕ್ಕೋಸ್ಕರ ನಾವು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀವಿ. ಕಡಲೆ ಬೀಜ ಮತ್ತು ಕೊಬ್ಬರಿನ ಎರಡೂ ಮಿಲ್ ಮಾಡಿಸ್ಕೊಂಡು ಆ ಎಣ್ಣೆನೇ ನಾನು ಯೂಸ್ ಮಾಡ್ತೀವಿ. ಇವಾಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಸಖತ್ತಾಗಿರುತ್ತೆ ಮಟನ್ ಸಾಂಬಾರಂತೂ. ನೀವೇ ಮನೇಲಿ ಒನ್ ಮೋರ್ ಅಂತೀರ, ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್. ನೋಡಿ ಸಖತ್ತಾಗಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ. ಇವಾಗ ಮಟನ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬೇಯಿಸಬೇಕು ಮಟನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್ ಅಂತೂ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಬೇಯಿಸ್ಬೇಕಿನ್ನ ಸ್ವಲ್ಪ, ಸಖತ್ತಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಮಟನ್ ಅಂತೂ. ಎಳೆ ಮಾಂಸ ಸಖತ್ತಾಗಿ ಬೇಗನೆ ಬೇಯುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಈ ರೀತಿ ಮಾಡಿ ನೋಡಿ. ನೋಡಿ ಎಲ್ಲ ಯಾವ ಥರ ಬೇಯ್ತಾ ಇದೆ ಅಂತ, ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್, ಸಖತ್ತಾಗಿದೆ. ಚೆನ್ನಾಗಿ ಬೇಯ್ತೈತೆ ಮಟನ್ನು ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿ ಬೇಯ್ತೈತೆ, ಅದೆಲ್ಲ ನೀರು ಸುಂಡಬೇಕು, ಆ ಥರ ಚೆನ್ನಾಗಿ ಬೇಯಬೇಕು. ಆವಾಗ ಮಾಂಸ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ, ಬೇಗನೆ ಬೇಯುತ್ತೆ ನೋಡಿ ಫ್ರೆಂಡ್. ಚರ್ಬಿ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಅಂತೂ. ಸಖತ್ತಾಗಿ ರೆಡಿ ಆಯ್ತಾಯಿದೆ ಸಾಂಬಾರಂತೂ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬೇಯ್ತೈತೆ ನೋಡಿ. ಚೆನ್ನಾಗಿ ಬೇಯ್ತೈತೆ, ಎಲ್ಲ ನೀರೆಲ್ಲ ಚೆನ್ನಾಗಿ ಸುಂಡಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ ನೋಡಿ. ಯಾವ ರೀತಿ ಬೇಯ್ತೈತೆ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ, ಸಖತ್ತಾಗಿದೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯ್ತೈತೆ, ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಬೇಕು ಮಾಂಸ. ಈ ರೀತಿ ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಫ್ರೆಂಡ್. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಬೇಯಬೇಕಿದು.
ಇವಾಗೆಲ್ಲ ಚೆನ್ನಾಗಿ ನೀರು ಸುಂಡೋಯ್ತಾ ಇದೆ. ಇವಾಗ ಮಟನ್ ಸಾಂಬಾರು ಪುಡಿ ಮತ್ತು ಈರುಳ್ಳಿ ರುಬ್ಬಿರೋ ಖಾರ ಹಾಕ್ತಾಯಿದ್ದೀನಿ. ಖಾರ ಹಾಕಿದರೆ ಚೆನ್ನಾಗಿ ಬೇಯಿಸ್ಬೇಕು ಸ್ವಲ್ಪ. ನೋಡಿ ಚೆನ್ನಾಗಿ ಬೇಯ್ತಾಯಿದೆ. ನೋಡಿ ಯಾವ ಥರ ಚೆನ್ನಾಗಿ ಬೇಯ್ತಾಯಿದೆ ಸಾಂಬಾರಂತೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸಾಂಬಾರು. ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಇವಾಗ ರುಬ್ಬಿರೋ ತೆಂಗಿನಕಾಯಿ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ 2 ಹಾಕಾಯಿತು. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು. ಎಲ್ಲ ಚರ್ವಿ ಎಲ್ಲ ಎಣ್ಣೆ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸಾಂಬಾರು ನೋಡಿ ಫ್ರೆಂಡ್. ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸಾಂಬಾರಂತೂ. ಚರ್ವಿ ಎಲ್ಲ ಎಷ್ಟು ಚೆನ್ನಾಗಿ ತೇಲ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಮಾಂಸ ಬೆಂದಿದೆ. ಸಖತ್ತಾಗಿರುತ್ತೆ ಈ ರೀತಿ ಮಟನ್ ಸಾಂಬಾರು ಮಾಡಿ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಅಂತ. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಮಾಡಿ ನೋಡಿ. ಒನ್ ಮೋರ್ ಅಂತೀರ ನೋಡಿ. ಮುದ್ದೆ ಜೊತೆ ಸಖತ್ತಾಗಿದೆ ಸಾಂಬಾರಂತೂ. ತುಂಬಾ ಸೂಪರಾಗಿ ರೆಡಿಯಾಗಿದೆ ಸಾಂಬಾರು ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಾಗಿದೆ ಅಂತ. ಸಖತ್ತಾಗಿದೆ ನೋಡಿ. ನೋಡಿ ಫ್ರೆಂಡ್ ಎಷ್ಟು ಸಖತ್ತಾಗಿ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಮಟನ್ ಸಾಂಬಾರಂತೂ. ಸಖತ್ತಾಗಿದೆ. ಎಲ್ಲರೂ ಟ್ರೈ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್ ಎಳೆ ಮಾಂಸ ಮಟನ್ನು ಎಷ್ಟು ಚೆನ್ನಾಗಿದೆ ಸಾಂಬಾರು ಜೊತೆ ಮುದ್ದೆ ಮಟನ್. ಸಖತ್ತಾಗಿ ಟೇಸ್ಟಿಯಾಗಿದೆ. ಸೂಪರಾಗಿದೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡೋರು ಅಂತ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದ.